ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡ್ರೂ ಮ್ಯಾಕೆಂಟೈರ್, ಡೇಮಿಯನ್ ಪ್ರೀಸ್ಟ್, ಕ್ಲಾಶ್ ಎಟ್ ದ ಕ್ಯಾಸಲ್, ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್, CM ಪಂಕ್, ಗಂತರ್, ಸಮ್ಮರ್ ಸ್ಲ್ಯಾಮ್ ಇವೆಲ್ಲರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಲಿಟ್ರಲಿ ಗೈಸ್ ಸ್ಟೋರಿ ಮಾತ್ರ ಸಖತ್ತು ಕನ್ಫ್ಯೂಷನ್ ಇದೆ. ಡಬ್ಲ್ಯೂ ಅವರು ಯಾವ ರೀತಿ ಇದನ್ನ ಮುಂದೆ ತಗೊಂಡೋಗ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಸದ್ಯಕ್ಕೆ ಕಾಣಿಸ್ತಿರೋ ಪ್ರಕಾರ ಪ್ರಾಬಬ್ಲಿ ನಮಗೆ ಯಾವ ರೀತಿ ಸ್ಟೋರಿ ನೋಡೋದಕ್ಕೆ ಸಿಗ್ಬೋದು ಅನ್ನೋ ಒಂದು ರೂಮರ್ ಓಡಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೈಸ್ ಸ್ಟೋರಿ ಮಾತ್ರ ಸಖತ್ತು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಈಗ ನಿಮಗೆ ಗೊತ್ತೇ ಇರಬಹುದು CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಯಾವ ರೀತಿ ರೈವಲ್ರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಆ ಕಡೆ ನಮ್ಮ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಇವರಿಬ್ಬರಿಗೂ ಕೂಡ ಇಂಜುರಿ ಆಗಿದ್ರು ಕೂಡ ಈ ಒಂದು ರೈವಲ್ರಿ ಮಾತ್ರ ಸಖತ್ತಾಗಿ ನಡೀತಾ ಇದೆ. ಅಂಡ್ ಸಮ್ಮರ್ ಸ್ಲ್ಯಾಮ್ ಅಷ್ಟೊತ್ತಿಗೆ ಇವರಿಬ್ರು ಕೂಡ ಇಂದ್ರಿಂಗಿಗೆ ಕ್ಲಿಯರ್ ಆಗ್ತಾರೆ. ಪ್ರಾಬಬ್ಲಿ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ CM ಪಂಕ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು. ಇದ್ರ ನಡುವೆ ಕ್ಲಾಶ್ ಎಟ್ ದ ಕ್ಯಾಸಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಲೆಂಜ್ ಕೂಡ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಸ್ಟೋರಿ ಯಾವ ರೀತಿ ಹೋಗ್ಬೋದಿತ್ತು ಅಂತ ನಾವೆಲ್ಲರೂ ಕೂಡ ಈಸಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತು. ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಫೈನಲಿ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಸೋಲಿಸಿ ತನ್ನ ಹೋಮ್ ಗ್ರೌಂಡ್ ಅಲ್ಲಿ ಚಾಂಪಿಯನ್ಶಿಪ್ ನ ಗೆದ್ದು ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದಾದ್ಮೇಲೆ ನಮಗೆ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸ್ಟೋರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಸ್ಟೋರಿ ಕಂಟಿನ್ಯೂ ಆಗಿ ಫೈನಲಿ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನಮ್ಮ CM ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಒಂದು ಮೂಮೆಂಟ್ ನ ಕೊಡ್ತಾರೆ. ಈ ರೀತಿ ಒಂದು ಹ್ಯಾಪಿ ಎಂಡಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಆಗಿದ್ದು ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಬಿಡ್ತಾರೆ, ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದವರಿಗೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಅವರ ಬ್ರ್ಯಾಂಡಿನ ಚಾಂಪಿಯನ್ ಮೇಲೆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಸಿಗುತ್ತೆ ಅಂತ. ಅಂಡ್ ಈಗ ಮಂಡೇ ನೈಟ್ ರೋನ ಸೂಪರ್ ಸ್ಟಾರ್ ಆಗಿರ್ತಕ್ಕಂತಹ ನಮ್ಮ ಗಂತರ್ ಅವರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದು ಹೊಸ ಕಿಂಗ್ ಆಗಿದ್ದಾರೆ. ಅಂಡ್ ಡೈರೆಕ್ಟ್ ಆಗಿ ನಾವು ನೋಡಬೇಕು ಅಂದ್ರೆ ಗಂತರ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ನ ಚಾಲೆಂಜ್ ಮಾಡ್ತಾರೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ. ಸೊ ಈ ಕಡೆ CM ಪಂಕ್ ಅವರ ಆಂಗಲ್ ಅಲ್ಲಿಂದ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಅಂತಾನೆ ಹೇಳ್ಬಹುದು. ಬಟ್ ಗೈಸ್ ಈಗ ಸ್ಟೋರಿ ಹೋಗ್ತಿರೋ ಪ್ರಕಾರ, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮಗೆ ಇನ್ನೂ ಕೂಡ ಸಮ್ಮರ್ ಸ್ಲ್ಯಾಮ್ ಅಲ್ಲಿ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಮೆಗಾ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತಂತೆ. ಈ ಒಂದು ಮ್ಯಾಚು ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಹಾಗೆ ಆಗುತ್ತಂತೆ. ಬಟ್ ಈಗ ನಾವು ನೋಡ್ತಾ ಇದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನಮಗೆ ನೋಡೋದಿಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಗೆಲ್ಲೋದೇ ಇಲ್ಲ ಅನ್ನೋದು ನಮಗೆ ಈಗ ಕಾಣಿಸ್ತಾ ಇದೆ. ಅಂಡ್ ಅದೇ ರೀತಿ ರೂಮರ್ಸ್ಗಳು ಬರ್ತಾ ಇದೆ. ನಿಜವಾಗ್ಲೂ ಡಬ್ಲ್ಯೂ ಅವರು ತುಂಬಾನೇ ಕಷ್ಟದ ಸಮಯದಲ್ಲಿ ಸಿಲ್ಕ್ ಹಾಕೊಂಡಿದ್ದಾರೆ. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಮತ್ತೊಮ್ಮೆ ತಮ್ಮ ಹೋಮ್ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಮತ್ತೊಮ್ಮೆ ಇದು ಎರಡನೇ ಬಾರಿನೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋತೋದ್ರೆ ನಿಜವಾಗ್ಲೂ ಗಾಯ್ಸ್ ಆ ಕ್ರೌಡು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನನಗಂತೂ ಯೋಚನೆ ಕೂಡ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಕಳೆದ ಬಾರಿ ಕ್ಲಾಶ್ ಎಟ್ ದ ಕ್ಯಾಸಲ್ ಒಂದು ಪರ್ಫೆಕ್ಟ್ ಸ್ಟೇಜ್ ಆಗಿತ್ತು. ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಇನ್ನೇನು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲಬೇಕು ಅಷ್ಟೊತ್ತಿಗೆ ನಮ್ಮ ಸೋಲೋ ಸಿಕೋವಾ ಅವರು ಇಂಟರ್ಫೈರ್ ಮಾಡ್ತಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋತೋಗ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಯಾವ ರೀತಿ ಕಾಡ್ತಾ ಇದೆ ಅಂತ ನಿಮಗೆ ಗೊತ್ತು. ಅದನ್ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇಲ್ಲಿವರೆಗೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಈಗ ನಮ್ಮ ಗಂತರ್ ಅವರು ಗೆದ್ದಿರೋದ್ರಿಂದ ಗಂತರ್ ಅವರು ಸಮ್ಮರ್ ಸ್ಲ್ಯಾಮ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ನ ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ಪ್ರಾಬಬ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಟೈಮಿಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿರೋದಿಲ್ಲ ಅಂತ ಅನ್ಕೋತೀನಿ. ಸೊ ಈಗ ಸ್ಟೋರಿ ಯಾವ ರೀತಿ ಹೋಗ್ಬೋದು ಅಂದ್ರೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗುವಂತಹ ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವಿನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಎಂಡಿಂಗ್ ಅಲ್ಲಿ ಪ್ರಾಬಬ್ಲಿ ನಮ್ಮ CM ಪಂಕ್ ಅವರ ಇಂಟರ್ಫೈರೆನ್ಸ್ ನಮಗೆ ನೋಡೋದಿಕ್ಕೆ ಸಿಕ್ಕಿ CM ಪಂಕ್ ಅವರ ಇಂಟರ್ಫೈರೆನ್ಸ್ ಇಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಡೇಮಿಯನ್ ಪ್ರೀಸ್ಟ್ ಅವರು ಸೋಲಿಸಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಅಂಡ್ ಇಲ್ಲಿಂದ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ CM ಪಂಕ್ ಅವರ ಸ್ಟೋರಿನ ಇನ್ನೂ ಕೂಡ ಇಂಟೆನ್ಸ್ ಆಗಿ ತೋರಿಸುವಂತಹ ಎಲ್ಲಾ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಗಾಯ್ಸ್, ಈ ರೀತಿ ಏನಾದ್ರೂ ಆದ್ರೆ ಈ ಒಂದು ಸ್ಟೋರಿ ಎಷ್ಟು ಪರ್ಸನಲ್ ಆಗುತ್ತೆ ಅಂತ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಕಂಟಿನ್ಯೂಸ್ ಆಗಿ 2 ಬಾರಿ ತನ್ನ ಹೋಮ್ ಗ್ರೌಂಡ್ ಅಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಚಾನ್ಸ್ ಇದ್ದಾಗ
ಎರಡು ಬಾರಿನೂ ಕೂಡ ಇಂಟರ್ಫರೆನ್ಸ್ ಮುಖಾಂತರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋತಂಗಾಗುತ್ತೆ. ಅಂಡ್ ಅವರ ಸ್ಟೋರಿ ಇದೆಯಲ್ಲ CM ಪಂಕ್ ಅವರ ನಡುವೆ, ಆ ಒಂದು ಸ್ಟೋರಿನ WWE ಅವರು ಇನ್ನೂ ಕೂಡ ಮೋಸ್ಟ್ ಪರ್ಸನಲ್ ಆಗಿ ಬುಕ್ ಮಾಡಿ, ಸಖತ್ತು ಬ್ರೂಟಲ್ ಆಗಿ WWE ಅವರು ಈ ಒಂದು ಸ್ಟೋರಿನ ಬುಕ್ ಮಾಡಿ ಸಮ್ಮರ್ ಸ್ಲಾಮಿಗೆ ನಾನ್ ಟೈಟಲ್ ಆಗೇನೆ ಈ ಒಂದು ಮ್ಯಾಚ್ ನ WWE ಅವರು ಅದ್ಭುತವಾಗಿ ಬುಕ್ ಮಾಡಬಹುದು. ಅಂಡ್ ಈ ಕಡೆ ರಿಟೈನ್ ಮಾಡ್ಕೊಂಡಂತಹ ಡೇಮಿಯನ್ ಪ್ರೀಸ್ಟ್ ಅವರು ಮುಂದೆ ಹೋಗ್ತಾ ಹೋಗ್ತಾ ಅವರೇ ಸಮ್ಮರ್ ಸ್ಲಾಮಿಗೂ ಕೂಡ ಬರ್ಬೋದು, ಅಥವಾ ಸಮ್ಮರ್ ಸ್ಲಾಮಿಗೂ ಮುಂಚೆನೆ ಸೋತಿ ಯಾರು ಆ ಟೈಮಲ್ಲಿ ಚಾಂಪಿಯನ್ ಆಗಿರ್ತಾರೆ ಅವ್ರನ್ನ ಗಂತರ್ ಅವರು ಫೇಸ್ ಮಾಡಬಹುದು, ಅಥವಾ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರೇ ಗಂತರ್ ಅವ್ರನ್ನ ಫೇಸ್ ಮಾಡಬಹುದು. ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ CM ಪಂಕ್ ಅವರ ಇಂಟರ್ಫರೆನ್ಸ್ ಇಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಏನಾದ್ರೂ ಸೋತ್ರೆ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸ್ಟೋರಿ ಎಷ್ಟು ಇಂಟೆನ್ಸ್ ಆಗುತ್ತೆ ಅಂತ ಸ್ವಲ್ಪ ನೀವು ಲೆಕ್ಕ ಹಾಕೊಳ್ಳಿ. ಲಿಟರಲಿ ಗೈಸ್, ಗೆದ್ರು ಕೂಡ ಸಖತ್ತಾಗಿರುತ್ತೆ, ಸೋತ್ರು ಕೂಡ ಸಖತ್ತಾಗಿರುತ್ತೆ. ಅಂಡ್ WWE ಅವರು ಕ್ಲಾಶ್ ಎಟ್ ದ ಕ್ಯಾಸಲ್ ಆದ್ಮೇಲೆ ಜೇ ಉಸೋ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಬುಕ್ ಮಾಡಿರೋದ್ರಿಂದ ರಿಸಲ್ಟ್ ಎಲ್ಲೋ ಲೀಕ್ ಆದಂಗೆ ಅಂತಾನೆ ಅನಿಸ್ತಾ ಇದೆ. ನೋಡೋಣ ಗೈಸ್, ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ WWE ಅವರು ಈ ಒಂದು ಸ್ಟೋರಿನ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಲಿಟರಲಿ ಈ ಬಾರಿಯ ಕ್ಲಾಶ್ ಎಟ್ ದ ಕ್ಯಾಸಲ್ ಮಾತ್ರ ತುಂಬಾನೇ ಮೇಜರ್ ಇವೆಂಟ್ ಆಗಲಿದೆ ನಮ್ಮ ಡ್ರೂ ಮ್ಯಾಕೆಂಟೈರ್ CM ಪಂಕ್ ಹಾಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಸ್ಟೋರಿಗೆ. ನಿಮ್ಗೆ ಅನ್ಸುತ್ತೆ, ಏನೇನಾಗುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.